2024ನಲ್ಲಿ ಬೈಡನ್ ತಮ್ಮ ಕೊನೆಯ ವರ್ಷದಲ್ಲಿ ಒಂದು ಆಕ್ಟ್ ಅನ್ನ ತಗೊಬಂದ್ರು, ನ್ಯಾಷನಲ್ ಡಿಫೆನ್ಸ್ ಆಥರೈಸೇಷನ್ ಆಕ್ಟ್ ಅಂತ, NDAA. ಅದು ಎಕ್ಸ್ಕ್ಲೂಸಿವ್ಲಿ ಫಾರ್ ನ್ಯಾಟೋ. ಅದ್ರ ಪ್ರಕಾರ ಅಮೆರಿಕ ನ್ಯಾಟೋನ ಖತಮ್ ಮಾಡಕ್ಕಾಗಲ್ಲ, ನ್ಯಾಟೋದಿಂದ ಅಮೆರಿಕ ಹೊರಗೆ ಹೋಗೋದಕ್ಕೆ ಸಾಧ್ಯವೇ ಇಲ್ಲ. ಅದು ಒಂದು. ಸೊ ಟ್ರಂಪ್ ಹೇಳ್ಬೋದು, ನಾನು ಮತ್ತೆ ಹೇಳ್ತೀನಿ, ಆ ಟ್ರಂಪ್ ಹೇಳೋ ದಿನ ಹೇಳೋ ಮಾತಲ್ಲಿ ಲೆಕ್ಕಕ್ಕೆ ತಗೊಳ್ಳೇಬೇಡಿ ನೀವು ಅಂತ, ಆಯ್ತಾ? ಹೀಗಾಗಿ ಆತ ಎಷ್ಟೇ ಹೇಳಿದ್ರು NDAA ಪ್ರಕಾರ ಆತ ಅಮೆರಿಕನ್ ತಗೊಂಡೋಗೋಕ್ಕಾಗಲ್ಲ. ಯುರೋಪಿಯನ್ಸು ಬಿಡೋದಿಲ್ಲ. ಯಾಕೆ ಗೊತ್ತಾ? ನೋಡಿ, ನ್ಯಾಟೋದು ಬಜೆಟ್ ಅಲ್ಲಿ 67% ಅದನ್ನ ಪೇ ಮಾಡೋದು ಅಮೆರಿಕ ಒಂದೇ. ಉಳಿದ 31 ದೇಶಗಳು ಜಸ್ಟ್ 33% ಅನ್ನ ಪೇ ಮಾಡ್ತವೆ. ಅಂದ್ರೆ ಇಡೀ ಯುರೋಪ್ನ ಸೆಕ್ಯೂರಿಟಿಯನ್ನ ಅಮೆರಿಕ ಬೇರ್ ಮಾಡ್ತಾ ಇದೆ. ಮತ್ತೆ ನ್ಯಾಟೋ ಆಕ್ಚುಲಿ ಯಾರಿಗೆ ಬೇಕಾಗಿದೆ? ಯುರೋಪ್ಗೆ. ಇನ್ನು ನ್ಯಾಟೋ ಶುರುವಾಯ್ತಲ್ಲ 77 ವರ್ಷಗಳ ಹಿಂದೆ. ಅದರ ಗೋಲ್ ಏನಿತ್ತು? ಇನ್ ಯುರೋಪ್ ಟು ಕೀಪ್ ಜರ್ಮನಿ ಡೌನ್, ಟು ಕೀಪ್ ಸೋವಿಯತ್ ಯೂನಿಯನ್ ಔಟ್, ಟು ಬ್ರಿಂಗ್ ಅಮೆರಿಕ ಇನ್. ಅಂದ್ರೆ ಜರ್ಮನಿಯನ್ನ ಕೆಳಗೆ ಒತ್ತಿ ಇಡಬೇಕು ಯುರೋಪ್ನಲ್ಲಿ. ಸೋವಿಯತ್ ಯೂನಿಯನ್ ಯುರೋಪ್ಗೆ ಬರದೇ ಇದ್ದಾಗೆ ನೋಡ್ಕೋಬೇಕು, ಅಮೆರಿಕ ಯುರೋಪ್ಗೆ ಬರಬೇಕು. ಇದು ಈ 3 ಗುರಿಗಳಿಂದ ನ್ಯಾಟೋವನ್ನು ಶುರು ಮಾಡದ್ದು. ಈಗಲೂ ಅಂದ್ರೆ ಈಗ ಸೋವಿಯತ್ ಯೂನಿಯನ್ ಇಲ್ಲ, ಆಯ್ತಾ, ರಷ್ಯಾ ಇದೆ. ಆ 3 ಗೋಲ್ಗಳು ದೇ ಮ್ಯಾಟರ್ ಈವನ್ ನೌ. ಈಗ ಒಂದು ವೇಳೆ ಅಮೆರಿಕ ಎಕ್ಸಿಟ್ ಆದ್ರೆ, ಆಯ್ತಾ, ನ್ಯಾಟೋದು ಮಿಲಿಟರಿ ಪವರ್ ಎಲ್ಲವೂ ಕೊಲ್ಯಾಪ್ಸ್ ಆಗಿಬಿಡ್ತದೆ, ಆಯ್ತಾ. ಹಾಗಾದಾಗ ರಷ್ಯಾಗೆ ಈಸಿ ಆಗೋದಿಲ್ವಾ? ಪುತಿನ್ ಕುಣಿದಾಡಬಹುದಲ್ವಾ ಕ್ರೆಮ್ಲಿನ್ ನಲ್ಲಿ, ನಾನು ಏನ್ ಬೇಕಾದ್ರೂ ಪೋಲೆಂಡ್ ಅನ್ನು ಅಟ್ಯಾಕ್ ಮಾಡ್ಬೋದು ಹಾಗೆ ಅಂದ್ಕೊಂಡು. ಅಷ್ಟೇ ಅಲ್ಲ, ಅದ್ರ ಜೊತೆಯಲ್ಲಿ ಮತ್ತೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ನ್ಯಾಟೋ ಆಕ್ಚುಲಿ ನೋಡಿ, ಯುರೋಪ್ ಆಕ್ಚುಲಿ ಸ್ಲೋಲಿ ರಿಯಲೈಸಸ್. 4 ವರ್ಷಗಳ ಹಿಂದೆ ಮಿಡ್ಲ್ ಆಫ್ ಯುರೋಪ್ ಸ್ಲೋವೇನಿಯಾದಲ್ಲಿ ನಿಂತ್ಕೊಂಡು ನಮ್ಮ ಫಾರಿನ್ ಮಿನಿಸ್ಟರ್ ಜೈಶಂಕರ್ ಒಂದು ಮಾತಾಡಿದ್ರು, ಯುರೋಪ್ ಶುಡ್ ಕಮ್ ಔಟ್, ಐ ಕೋಟ್ ಹಿಮ್, ಆಯ್ತಾ, ಯುರೋಪ್ ಶುಡ್ ಕಮ್ ಔಟ್ ಆಫ್ ದ ಮೈಂಡ್ ಸೆಟ್ ದಟ್ ಯುರೋಪ್ಸ್ ಪ್ರಾಬ್ಲಮ್ಸ್ ಆರ್ ವರ್ಲ್ಡ್ಸ್ ಪ್ರಾಬ್ಲಮ್ಸ್ ಅಂಡ್ ವರ್ಲ್ಡ್ಸ್ ಪ್ರಾಬ್ಲಮ್ಸ್ ಆರ್ ನಾಟ್ ಯುರೋಪ್ಸ್ ಪ್ರಾಬ್ಲಮ್ಸ್. ಈಗ ಅದೇ ಮಾತನ್ನ ತಗೊಂಡ್ರೆ, ಯುರೋಪ್ ಶುಡ್ ಆಲ್ಸೋ ಕಮ್ ಔಟ್ ಆಫ್ ದ ಮೈಂಡ್ ಸೆಟ್ ದಟ್ ಯುರೋಪ್ಸ್ ಪ್ರಾಬ್ಲಮ್ಸ್ ಆರ್ ಅಮೆರಿಕಾಸ್ ಪ್ರಾಬ್ಲಮ್ಸ್, ಅಮೆರಿಕಾಸ್ ಪ್ರಾಬ್ಲಮ್ ಇಸ್ ನಾಟ್ ಯುರೋಪ್ಸ್ ಪ್ರಾಬ್ಲಮ್. ಅದನ್ನ ಯುರೋಪಿಯನ್ಸ್ ಈಗ ಅರ್ಥ ಮಾಡ್ಕೋಬೇಕು. ಅಮೆರಿಕ ಬಿಟ್ಟು ಹೋದ್ರೆ ತಾವು ಮ್ಯಾನೇಜ್ ಮಾಡೋದಕ್ಕೆ ರಷ್ಯಾ ಒಂದ್ಸಲ ಅಗ್ರೆಸಿವ್ ಆಗಿಬಿಟ್ರೆ ಯುರೋಪಿಯನ್ಸ್ ಕೆನಾಟ್ ಮ್ಯಾನೇಜ್ ಅಟ್ ಆಲ್. ಸರ್, ಇರಾನ್ ಬಹುಶಃ ಈ ಬಿಸ್ನೆಸ್ ನರ್ವ್ ಪಾಯಿಂಟ್ ಗಳನ್ನ ಬಹಳ ಚೆನ್ನಾಗಿ ಉಪಯೋಗಿಸ್ಕೊಳ್ತಾ ಇದೆಯಾ ಯುದ್ಧದ ಭಾಗವಾಗಿ ಅಂತ ಹೇಳಿ. ಫಾರ್ ಎಕ್ಸಾಂಪಲ್, ಇತ್ತೀಚಿನ ಕೆಲ ಪಟ್ಟಿ ಬಿಡುಗಡೆ ಮಾಡಿದ್ದನ್ನ ಗಮನಿಸಿದ್ರೆ, ನಾವು ಸೌದಿ ಹಾಗೆ UAE ಅಲ್ಲಿ ಇರ್ತಕ್ಕಂಥ ಇಂಟೆಲ್, IBM, ಮೈಕ್ರೋಸಾಫ್ಟ್ ಗಳನ್ನ ಟಾರ್ಗೆಟ್ ಮಾಡಿ ಹೊರಿತೀವಿ. ಸ್ಟೇಟ್ ಆಫ್ ಹಾರ್ಮೂಸ್ ನ ಒಳಗೆ ಹೋಗಿರುವ ಇಂಟರ್ನೆಟ್ ಕೇಬಲ್ಗಳು ಇನ್ನೂ ನಮ್ಮ ಕಂಟ್ರೋಲ್ ಅಲ್ಲಿ ಇದೆ. ಅಂದ್ರೆ ದೇ ನೋ ಎಕ್ಸಾಕ್ಟ್ಲಿ ವೇ ಟು, ಅಂದ್ರೆ ಮಂಡಿ ಎಲ್ಲಿ ಊರಿಸಬೇಕು ಜಗತ್ತಿಗೆ, ಅದು ನಮಗೆ ಗೊತ್ತಿದೆ ಅನ್ನೋ ಮೆಸೇಜ್ ಅಂತೂ ಪಾಸ್ ಮಾಡ್ತಿದೆ. ಅಷ್ಟೇ ಅಲ್ಲ, ಏನಂದ್ರೆ ಅವರು ಇದು ನಡೀತಾ ಇರೋದೇ ಅಸಿಮೆಟ್ರಿಕ್ ವಾರ್ಫೇರ್. ಇವರು ಅಮೆರಿಕಾದವ್ರು ಇರೋಷ್ಟು ಶಕ್ತಿ ಇಸ್ರೇಲ್ ಅವ್ರು ಯೂಸ್ ಮಾಡ್ತಾ ಇರೋಷ್ಟು ಇದು ಅಷ್ಟು ಪ್ರಬಲವಾಗಿ ಇರಾನ್ ಇಲ್ಲ. ಅಂದ್ರೆ ಎಲ್ಲೆಲ್ಲಿ ಅವರಿಗೆ ಕೇಪಬಿಲಿಟೀಸ್ ಇದೆ ಅಲ್ಲಿ ಸ್ಟೇಟ್ ಆಫ್ ಹಾರ್ಮೂಸಲ್ಲಿ ಇರ್ಬೋದು. ಪ್ಲಸ್ ಅಮೆರಿಕನ್ ಇಂಟ್ರೆಸ್ಟನ್ನ ಅರಬ್ ಕಂಟ್ರೀಸಲ್ಲಿ ಡಿಸ್ಟ್ರಾಯ್ ಮಾಡೋದಕ್ಕೆ. ಓಕೆ, ಅವರು ಅರಬ್ ಕಂಟ್ರೀಸನ್ನು ಅಟ್ಯಾಕ್ ಮಾಡೋದು ಅರಬ್ ಕಂಟ್ರೀಸ್ಗೋಸ್ಕರ ಅಂತಲ್ಲ, ಯಾಕೆಂದರೆ ಅಲ್ಲಿ ಮಿಲಿಟರಿ ಬೇಸ್ ಯೂಸ್ ಮಾಡ್ತಾ ಇದ್ದಾರೆ, ಅಲ್ಲಿ ಏರ್ ಸ್ಪೇಸ್ ಯೂಸ್ ಮಾಡ್ತಾ ಇದ್ದಾರೆ. ಪ್ಲಸ್ ಲೆಟಸ್ ಎ ಈವನ್ ಇಂಟರ್ನೆಟ್ಟು ಅಥವಾ ಡಿಜಿಟಲ್ ಇದು ಅವರೆಲ್ಲ ಅದರಿಂದ ಅಮೆರಿಕಾ ಇಸ್ ಟೇಕಿಂಗ್ ದ ಹೆಲ್ಪ್ ಅಂತ ಒಂದು ಎಕ್ಸ್ಕ್ಯೂಸು, ವಾಟ್ ಎವರ್ ಇಟ್ ಈಸ್. ಇವಾಗ ಅದನ್ನು ಡಿಸ್ಪ್ರೊಪೋರ್ಷನೇಟ್ ಆಗಿ ಡಿಸ್ಟ್ರಾಯ್ ಮಾಡೋಕ್ಕೆ ಶುರು ಮಾಡಿದ್ರೆ ಈ ತಡ್ಕೊಳಕ್ಕಾಗಲ್ಲ. ಸೊ ಅದರಿಂದ ಅದೇ ಥರ ಇನ್ನೊಂದು ಮಾತು, ಈ ನೇಟೋ ಇದ್ರ ಬಗ್ಗೆ, ನೇಟೋಯಿಂದ ಅಮೆರಿಕ ಹೊರಗಡೆ ಹೋಗದೇ ಇರ್ಬೋದು, ಅದು ಕ್ವಶನ್ ಅಲ್ಲ. ಬಟ್ ಇವಾಗ ಟ್ರಂಪು ಎಷ್ಟೊಂದು ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ದ ಹೊರಗಡೆ ಹೋಗಿದ್ದಾರೆ, ಇವರು ಟ್ರಂಪ್ ಹೊರಗಡೆ ಹೋಗದೇ ಇರ್ಬೋದು. ಬಟ್ ಏನಿಲ್ಲ, ನಾನು ಕಾಂಟ್ರಿಬ್ಯೂಟ್ ಮಾಡಲ್ಲ, ವಿ ವಿಲ್ ನಾಟ್ ಪಾರ್ಟಿಸಿಪೇಟ್ ಅಷ್ಟೇ. ನಾವು ಅಲ್ಲಿದ್ದೀವಿ, ನಮ್ಮ ನೇಟೋ ಆರ್ಗನೈಸೇಷನಿಂದ ಹೊರಗಡೆ ಹೋಗಿಲ್ಲ. ಬಟ್ ಐ ಆಮ್ ನಾಟ್ ಆ್ಯಕ್ಟಿವ್, ಐ ಆಮ್ ನಾಟ್ ಗೋಯಿಂಗ್ ಟು ಸಪೋರ್ಟ್ ಉಕ್ರೇನು, ಐ ಆಮ್ ನಾಟ್ ಸೊ ಗೋಯಿಂಗ್ ಟು ಸಪೋರ್ಟ್ ಅದರ್ ಥಿಂಗ್ಸ್. ಸೊ ನೇಟೋ ಬಿಕಮ್ಸ್ ಎನ್ ಇನ್ಆಕ್ಟಿವ್ ಬಾಡಿ, ದಟ್ ಕೈಂಡ್ ಆಫ್ ಎ ಥಿಂಗ್. ಅದೇ ರೀತಿ ಪ್ರತಿಯೊಂದರಲ್ಲೂ ಇವಾಗ ಏನು ಆಗ್ತಾ ಇದೆ ಅದು ಏನು ಸದ್ಯದ ಪರಿಸ್ಥಿತಿಯಲ್ಲಿ ಒಂದು ರೀತಿ ಬಹಳ ಒಂಥರ ಅಪಾಯಕಾರಿ ಸ್ಟೇಜ್ನಲ್ಲಿ ನಾವು ಇದ್ದೀವಿ, ಅದು ಖಂಡಿತ. ಯಾಕೆಂದರೆ ಅಮೇರಿಕಾ ಐ ಥಿಂಕ್ ಇರೋ ಒಂದು ಆಪ್ಷನ್ ನಾವು ನೋಡೋಕ್ಕೆ ಹೋದರೆ ಇವಾಗ ಅವರು ಕಂಟಿನ್ಯೂಸ್ ಆಗಿ ಬಾಂಬ್ ಹಾಕ್ತಾನೇ ಇರಬೇಕಲ್ಲಿ. ಯಾಕೆಂದರೆ ವಿನ್ ಮಾಡ್ಕೊಂಡು ಹೋಗೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಬಾಂಬ್ ಹಾಕ್ತಾನೆ ಅಂದರೆ ಡಿಸ್ಟ್ರಕ್ಷನ್ ಜಾಸ್ತಿ ಆಗ್ತಾನೆ ಇರುತ್ತೆ. ಎಷ್ಟು ಡಿಸ್ಟ್ರಕ್ಷನ್ ಆಗಬೇಕು ಇರಾನಲ್ಲಿ ಅಂದರೆ ಅವ್ರು ಏನೂ ಮಾಡೋಕ್ಕಾಗಲ್ಲ ಅಂತ. ಬಟ್ ಅವರು ಇಟ್ಕೊಂಡಿರೋದು ಅಸಿಮೆಟ್ರಿಕ್ಕು
ಅವರ ಕೇಪಬಿಲಿಟೀಸ್ ನೋಡಿದ್ರೆ ಅವರು ಸುಮಾರು ಅರಬ್ ಕಂಟ್ರೀಸಲ್ಲಿ ಸುತ್ತಮುತ್ತ ಸಾಕಷ್ಟು ತೊಂದರೆ ಮಾಡೇ ಅವರು ಐ ಡೋಂಟ್ ಸಿ ದ ಪಾಸಿಬಿಲಿಟಿ ಆಫ್ ಸರೆಂಡರಿಂಗ್. ಓಕೆ ನೇರವಾಗಿ ಭಾರತದ ಮೇಲೆ ಆಗ್ತಿರೋ ಪರಿಣಾಮಗಳ ಬಗ್ಗೆ ಕ್ವಿಕ್ ಲಾಸ್ಟ್ ರೌಂಡ್ ಆಫ್ ಮಾತುಕತೆ ನಡೆಸ್ಬಿಡೋಣ. ನೀವು ಹೇಳ್ತಾ ಇದ್ರಿ ಉಮರ್ ಶರೀಫ್ ಸರ್, ಭಾರತ ಇರಾನ್ ಜೊತೆಯಲ್ಲೂ ಕೂಡ ಉತ್ತಮವಾದ ಮಾತುಕತೆಯನ್ನ ಮುಂದುವರಿಸಬೇಕಾಗಿತ್ತು, ಕೇವಲ ಅಮೆರಿಕ ಅಥವಾ ಇಸ್ರೇಲ್ ಪರವಾಗಿದ್ದೀವಿ ಅನ್ನೋ ರೀತಿಯ ಮೆಸೇಜ್ ಅನ್ನ ಪಾಸ್ ಮಾಡಬಾರ್ದಾಗಿತ್ತು. ಬಟ್ ಇದರಿಂದ ಪರಿಣಾಮ ನಮ್ಮ ಮೇಲೆ ಆಗಿದೆಯಾ ಅಂತ ಹೇಳಿ, ಈ ಸ್ಟ್ರೇಟ್ ಆಫ್ ಹಾರ್ಮುಸ್ ನಿಂದ 7ನೇ ಶಿಪ್, ಇಫ್ ಐ ಆಮ್ ಕರೆಕ್ಟ್, 7ನೇ ಶಿಪ್ ಕೂಡ ಭಾರತಕ್ಕೆ ಬರ್ತಾ ಇದೆ ಅನಾಯಾಸವಾಗಿ. ಬೇರೆ ದೇಶಗಳಿಗೆ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ದೇಶಕ್ಕೆ ಅಂತ ತೊಂದರೆ ಸ್ಟ್ರೇಟ್ ಆಫ್ ಹಾರ್ಮುಸ್ ವಿಚಾರದಲ್ಲಿ ಆಗಿಲ್ಲ. ಇರಾನ್ ಎಲ್ಲೂ ಹೇಳ್ತಿಲ್ಲ ಭಾರತ ನಮ್ಮ ಪರವಾಗಿ ನಿಲ್ಲಿಲ್ಲ ಅಥವಾ ಭಾರತ ಅಮೆರಿಕ ಪರವಾಗಿ ನಿಂತಿದೆ. ಎಲ್ಲಿ ನಿಮಗೆ ತಪ್ಪಿದೆ ಭಾರತದ ಹೆಜ್ಜೆ ಅಂತ ಅನಿಸ್ತಿದೆ ಅಂತ? ಓಕೆ, ಇವತ್ತು ನಾವು ನೋಡತಕ್ಕಂತಹ ಅಟ್ಮಾಸ್ಫಿಯರ್ ಇದಲ್ಲ, ಇದು ಸ್ವಲ್ಪ ಚೇಂಜ್ ಆಗಿದೆ. ಮುಂಚಿತವಾಗಿ ನಾವು ನೋಡುವಾಗ ಒಂದಿನ ಮುಂಚೆ ನೆಸ್ಸೆಟ್ನಲ್ಲಿ ಭಾಷಣ ಕೊಡ್ತಿರುವಾಗ ವಿ ಸ್ಟ್ಯಾಂಡ್ ವಿತ್ ಇಸ್ರೇಲ್ ಅಂತ ಒಂದು ಸ್ಟೇಟ್ಮೆಂಟ್ ಹೋಯ್ತು. ದಟ್ ವಾಸ್ ಸಫಿಷಿಯಂಟ್ ಫಾರ್ ಆಪ್ಟಿಕ್ಸ್ ಫಾರ್ ದಿ ಇಂಟರ್ನ್ಯಾಷನಲ್ ವರ್ಲ್ಡ್. ಅಂದರೆ ವಿ ಸ್ಟ್ಯಾಂಡ್ ವಿತ್ ಇಸ್ರೇಲ್ ಒಂದಿನ ಮುಂಚೆ, ದಾಳಿ ಆಗೋಕ್ಕೆ ಮುಂಚೆ ಪ್ರೈಮ್ ಮಿನಿಸ್ಟ್ರಿನ ಒಂದು ಹೇಳಿಕೆ ವಿ ಸ್ಟ್ಯಾಂಡ್ ವಿತ್ ಇಸ್ರೇಲ್, ಆ ಕಾಂಟೆಕ್ಸ್ನಲ್ಲಿ ನೋಡುವಾಗ ಎಲ್ಲರಿಗೂ ಒಂದು ರೀತಿ ಕನ್ಫ್ಯೂಷನಲ್ಲಿದ್ದರು. ಬಟ್ ಅದರ ನಂತರ 5 ದಿನದ ನಂತರ ಅವರು ಸಂತಾಪ ಸೂಚನೆ ಕೊಟ್ಟರು. ಅದರ ನಂತರ ವಾತಾವರಣ ಬದಲಾಗಿದೆ. ಬಟ್ ಇನ್ ಬಿಟ್ವೀನ್ನಲ್ಲಿ ಇಲ್ಲಿ ಹೊರ್ಮೋಸಿಂದ ಅವರು ಕಳಿಸುವಾಗ ಕೂಡ ಅಂಬಾಸಿಡರ್ ಅಬ್ದುಲ್ ಮಜೀದ್ ಹಕೀಮ್ ಹೇಳ್ಕೊಳ್ತಾರೆ, ವಿ ಸೆಂಟ್ ದಿಸ್ ಫಾರ್ ದ ಲವ್ ಆಫ್ ದ ಪೀಪಲ್ ಆಫ್ ಇಂಡಿಯಾ. ನಾವು ಕಳಿಸಿರೋದು ಏನಕ್ಕೋಸ್ಕರ ಅಂದರೆ ನಾವು ಭಾರತೀಯರನ್ನ ಬಹಳ ಪ್ರೀತಿಸ್ತೇವೆ, ಯಾಕಂದರೆ ಅವ್ರು ನಮಗೋಸ್ಕರ ನ್ಯಾಯಕ್ಕೋಸ್ಕರ ಅವರು ಬಂದು ಸೋಷಿಯಲ್ ಮೀಡಿಯಾನಲ್ಲಿ ಅವ್ರ ಹಂಚಿಕೆ ಅಂದರೆ ಅವರ ವ್ಯೂಸನ್ನು ಹೇಳಿದ್ದಾರೆ ಅಂತ. ಬಟ್ ನಾಟ್ ಫಾರ್ ದ ಪ್ರೈಮ್ ಮಿನಿಸ್ಟರ್ ಆರ್ ಜೈಶಂಕರ್ ಅಂತ ಒಂದು ಸ್ಟೇಟ್ಮೆಂಟ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ಬಟ್ ಇವಾಗ ಕೊಡೋದೇನೆಂದರೆ ಒಂದು ಪಾಸಿಟಿವ್ ಆಗಿ ನೋಡೋಣ, ಇಂಡಿಯಾ ಈಸ್ ನೆವರ್ ವಿತ್ ಸ್ಕರ್ಮಿಷಸ್. ಯಾವತ್ತಿಗೂ ನಾವು ಬಂದು ಯುದ್ಧ ಮಾಡಬೇಕಂತ ಇಲ್ಲ ಜಗಳ ಮಾಡಬೇಕಂತ ಆ ಉದ್ದೇಶ ಯಾವತ್ತಿಗೂ ಇರಲಿಲ್ಲ, ಇವತ್ತೂ ಇಲ್ಲ. ಈವನ್ ಅಂಡರ್ BJP ಇಟ್ ಇಸ್ ನಾಟ್ ದೇರ್. ಬಟ್ ಏನಂದರೆ ವಿ ಹ್ಯಾವ್ ಸ್ಟಾರ್ಟೆಡ್ ಟು ಅಂಡರ್ಸ್ಟ್ಯಾಂಡ್ ಅವರ್ ಲೈನ್ ಆಫ್ ಟ್ರ್ಯಾಕ್. ಇವಾಗ ಅರ್ಥ ಆಗಿದೆ ನಾವು ಯಾರ ಪರ. ನೋಡಿ, ಒಂದು ವೇಳೆ ನನಗೇನು ಇದು ಏನು ಲೆಕ್ಕಾಚಾರ ಹೆಂಗೆ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಒಂದು ವೇಳೆ ಈ ಯುದ್ಧದಲ್ಲಿ ಇಮಿಡಿಯೇಟ್ ಆಗಿ ಅಮೆರಿಕ ಮತ್ತು ಇಸ್ರೇಲ್ಗೆ ಸಕ್ಸಸ್ ಸಿಕ್ಕಿದ್ರೆ ನಮ್ಮ ಸ್ಟೇಟ್ಮೆಂಟ್ ಹೇಗಾಗಿತ್ತು ಅಂತ ಅದು ಕೂಡ ಒಂದು ಪ್ರಶ್ನೆ ಇದೆ. ಇವಾಗ ಏನಂದ್ರೆ ಎವ್ರಿಥಿಂಗ್ ಇಸ್ ಅಂದರೆ ಇಟ್ಸ್ ಆಲ್ ಜಿಯೋಪೊಲಿಟಿಕ್ಸ್ ಆಫ್ ಕನ್ವೀನಿಯನ್ಸ್. ಯಾರಿಗೆ ಏನು ಲಾಭ ಆಗುತ್ತೋ ಅದರ ಪ್ರಕಾರ ನಮ್ಮ ಮಾತುಕತೆ ಇರುತ್ತೆ. ಸೊ ಇವತ್ತಿನ ಚರ್ಚೆ ಹೆಂಗಿದೆ ಅಂದರೆ ವಿ ಆರ್ ಸ್ಟಿಲ್ ವಿತ್ ನ್ಯೂಟ್ರಲ್ ಸ್ಟ್ಯಾಂಡ್. ಯಾಕಂತ ಹೇಳಿದ್ರೆ ಇಬ್ರು ನಮ್ಗೆ ಬೇಕಾಗಿದೆ. ನಾಟ್ ಓನ್ಲಿ ಟು, ಈವನ್ ಸೌದಿ ಅರೇಬಿಯಾ ಇಸ್ ಇಂಪಾರ್ಟೆಂಟ್ ಟು ಅಸ್. ಇವಾಗ ಹೊರ್ಮೋಸ್ನಲ್ಲಿ ಬಂದಾದರೂ ಕೂಡ ಏಷ್ಯಾಗೆ ಬೇಕಿರುವ ಆಲ್ಮೋಸ್ಟ್ 80% ಆಫ್ ದಿ ಆಯಿಲ್ ಫಾರ್ ಏಷ್ಯಾ ಇಟ್ ಕಮ್ಸ್ ಥ್ರೂ ಯಾನ್ಬು. ಅಂದರೆ ಇಟ್ ಕಮ್ಸ್ ಥ್ರೂ ಹೊರ್ಮೋಸೆ. ಬಟ್ ಏನಂದರೆ ಇವಾಗ ಆಲ್ಟರ್ನೇಟಿವ್ ನಮಗೆ ಯಾನ್ಬು ಇದೆ, ದ ಪೋರ್ಟ್ ಆಫ್ ಯಾನ್ಬು ಇನ್ ಸೌದಿ ಅರೇಬಿಯಾ. ಯಾಕಂದರೆ ಈಸ್ಟ್ ಆ್ಯಂಡ್ ವೆಸ್ಟ್ನಲ್ಲಿ ಅವರಲ್ಲಿ ಇರತಕ್ಕಂಥ 1200 ಕಿಲೋಮೀಟರ್ಸ್ ಆಫ್ ಪೈಪ್ಲೈನ್ ಮೂಲಕ ಅಲ್ಲಿ ಯಾನ್ಬುಯಿಂದ ನಮಗೆ ಸಿಗ್ತಿದೆ ಇವಾಗ ಆಯಿಲ್. ಸೊ ದೇರ್ ಈಸ್ ಆಲ್ಸೋ ಅನ್ ಆಲ್ಟರ್ನೇಟಿವ್. ಸೌದಿ ಅರೇಬಿಯಾ ಕೂಡ ನಮ್ಗೆ ಬೇಕಿದೆ. ವಿ ಆಲ್ಸೋ ನೀಡ್ ಇರಾನ್, ಯಾಕಂದರೆ